ನಿಷೇಧಿಸಿದರೂ ಇದುವರೆಗೂ ಬರಲಿಲ್ಲ. ಅವನು ಬರುವುದರೊಳಗಾಗಿ ನನ್ನ ಮಡದಿ ಎಂಬ ಮಾರಿಯನ್ನು ಉಪಾಯದಿಂದ ಹೊರಗಟ್ಟಲೇಬೇಕು. ನಂತರ ಸಿದ್ರಾಮ್ ಪ್ರೇಮದಿಂದ ಸಾಕಿರುವ ಅವನ ಎರಡನೆಯ ಮಗಳು ಶೃಂಗಾರ ರೂಪದ ಸಂಖ್ಯೆ ಅವಳನ್ನು ಏನಾದರೂ ಮಾಡಿ ಹಿಡಿತರಿಸಿ ನನ್ನ ಜೀವನದಲ್ಲಿ ಒಮ್ಮೆಯಾದರೂ ಸುಖ ಪಡಲೇಬೇಕು. ಅದಕ್ಕಾಗಿಯೇ ಅವನ ಕಿವಿಯಲ್ಲಿ ಊದಿರಬೇಕಂತ್ರಿ ನೋಟಿನ ಮಂತ್ರ. ಕೊನೆಯವರೆಗೂ ಹೀಗೆ ಸಾಗಲೇ ನನ್ನ ಕುತಂತ್ರ. ಖಳನಾಯಕನ ಪಾತ್ರಕ್ಕೆ ಸರಿಯಾದ ವ್ಯಕ್ತಿ ಭಗತ್ ಸಿಂಗ್ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ. ಇದುವರೆಗೂ ನಿನ್ನನ್ನೇ ಹುಡುಕಿದೆ. ಎಲ್ಲಿಗೆ ಹೋಗಿದ್ದೆ? ಹುಡುಕಿದವರ ಕಣ್ಣಿಗೆ ಬೀಳಕ್ಕೆಲ್ಲ ಈ ಭಗತ್ ಸಿಂಗ್ ಹುತ್ತದಲ್ಲಿ ಅಡಗಿದ ಸರ್ಪವಿದಂತೆ. ನಾನು ಹೈದರಾಬಾದ್ MLA ಕೊಲೆ ಮಾಡಲು ಕಾಂಟ್ಯಾಕ್ಟ್ ಹಿಡಿದೆ. ಆ ಕೆಲಸ ಮುಗಿಸಿ ಕೈ ತೊಳ್ಕೊಂಡು ಶಾಬಾಸ್. ಈ ಹುಲಿ ಹುಡುಕಿದ ವಿಷಯವೇನು ತಿಳಿಸಿ. ಯಾರಾದರೂ ನಿಮಗೆ ತೊಂದರೆ ಮಾಡಿದ್ದಾರೆ? ಯಾರೇ ಆಗಲಿ ಅವರ ರುಂಡವನ್ನು ಕತ್ತರಿಸಿ ನಿಮಗೆ ಒಪ್ಪಿಸುತ್ತೇನೆ. ನೀನು ಮಾಡಬೇಕಾದದ್ದು ಕೊಲೆ ಅಲ್ಲ, ಬೀಸಬೇಕು ಮಾಯಾ ಮಾಸದ ಬಲೆ. ಆಗ ತಿಳಿಯುವುದು ನಿನ್ನ ಕಲೆ. ಬಾಯಿಲಿ ವಿಷಯ ತಿಳಿಸುತ್ತೇನೆ. ಓಕೆ, ಈ ಕೆಲಸ ಮಾಡಿ ಮುಗಿಸಿದ್ರೆ ನನಗೆ ದೊರಕುವ ಹಣ 5 ಲಕ್ಷ. ಓಕೆ ಓಕೆ ಓಕೆ. ಯಾಕೆ ಭಯ ಬರುತ್ತಿದೆಯೇ? ತೆಗೆದುಕೋ ಈ ಸುರಾದೇವಿಯ ಸುರಾಪಾನ ಮಾಡು. ಇಂಥ ಕೆಲಸಕ್ಕೆ ಬೆದರು ವ್ಯಕ್ತಿ ಕೊಲೆ ಸುಲಿಗೆ ಸೊಳ್ಳೆ. ಇಂಥ ಕೆಲಸಕ್ಕೆ ಎತ್ತಿದ ಕೈ ಭಗತ್ ಸಿಂಗ್. ಇಂಥ ಕೆಲಸ ಜುಜುಬಿ ಕೆಲಸ. ಸುಟ್ಗಿ ಹೊಡೆದ್ರಾಗೆ ಮಾಡಿ ಮುಗಿಸುತ್ತೇನೆ. ಓಕೆ ಓಕೆ. ನೋಡ ಮಿತ್ರ, ನಿನಗೆ ನಡೆದಿರುವ ವಿಷಯವನ್ನೆಲ್ಲ ತಿಳಿಸಿದ್ದೆ. ನಾನಂತೂ ರಾಜ್ಯದ ಮುಖ್ಯ ನ್ಯಾಯಾಧೀಶನಾಗಿ ದೇಶ ಸೇವೆಗೆ ಹೊರಟಿರುವೆ. ಭಾಗ್ಯಶ್ರೀ ಜೀವನದಲ್ಲಿ ಯಾವುದೇ ಕಳಂಕ ಬರದ ಹಾಗೆ ನೋಡಿ, ಯಾರಿಗೂ ಯಾವುದೇ ರೀತಿ ತೊಂದರೆ ಬರಬಾರದು. ತಿಳಿಯಿತೆ? ನೋಡು ಮಿತ್ರ, ನಿನಗೆ ಸಹೋದರಿ ಅಂದ ಮೇಲೆ ನನಗೂ ಕೂಡ ಸಹೋದರಿ ಇದ್ದ ಹಾಗೆ. ಅವಳಿಗೇನಾದರೂ ಇಂಥ ಆಪತ್ತು ಬಂದರೆ ನನ್ನ ಪ್ರಾಣ ಪಡಕ್ಕಿಟ್ಟು ಹೋರಾಡುತ್ತೇನೆ. ಆಯಿತೆ? ಈಗ ಎಲ್ಲಿದ್ದಾಳಪ್ಪ ನನ್ನ ಸಹೋದರಿ? ಇಂದು ಶಿವರಾತ್ರಿ. ನನ್ನ ನೌಕರಿಯ ವಿಷಯ ತಿಳಿದ ತಕ್ಷಣ ಶಿವಾಲಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರಲು ಹೋಗಿದ್ದಾಳೆ. ಇನ್ನೇನು ಬರಬಹುದು. ಅದು ತಾಯಿ ಮಗು ಒಟ್ಟಿಗೆ ಬಂದೇ ಬಿಟ್ಟರು. ಬಾಣ ಆಗ್ಲೇ ಇಲ್ಲೇ ಜನ ತೆಗೆದುಕೊಂಡೇ ಬಂದಿದ್ಯಾ? ಆ ದೇವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ನೋಡು ತಂಗಿ, ಈ ನಿನ್ನಣ್ಣನಿಗೆ ಆಶೀರ್ವದಿಸಿದಂತೆ ಈ ನಿನ್ನಣ್ಣನಿಗೆ ಒಂದು ಅಭಯವಚನ ನೀಡಮ್ಮ. ಏನೇಡ ಅದು? ನೋಡಮ್ಮ,
ಜೀವನದಲ್ಲಿ ಏರು ಪೇರು ಬರುವುದು ಸ್ವಾಭಾವಿಕ. ನೀನು ಈಗಾಗಲೇ ಸಂಸಾರದ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದಿರುವುದು. ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹಿಸಿಕೊಂಡು ಹೋಗುತ್ತೇನೆಂದು ಹಿರಿಯರ ಸನ್ಮುಖದಲ್ಲಿ ಕಟ್ಟಿಸಿಕೊಂಡು ಆ ಮಾಂಗಲ್ಯ ಮುಟ್ಟಿ ಹೇಳಮ್ಮ. ಆ ಮಾಂಗಲ್ಯಕ್ಕೆ ಯಾವುದೇ ಚ್ಯುತಿ ಬರದಂತೆ ಬದುಕುತ್ತೇನೆಂದು ಅಭಯೋಚನೆ ನೀಡಮ್ಮ. ಆಗ್ಲಿ, ಜೀವನದಲ್ಲಿ ಎಂತಹ ಕಷ್ಟಗಳೇ ಬಂದರೂ ಚಿಂತೆ ಇಲ್ಲ. ಯಾವ ಆಮಿಷಕ್ಕೂ ಕೂಡ ಬಲಿಯಾಗುವುದಿಲ್ಲ ಅಂತ ಆ ಬಸವೇಶ್ವರನ ಸಾಕ್ಷಿಯಾಗಿ, ನನ್ನ ಮಾಂಗಲ್ಯ ಸಾಕ್ಷಿಯಾಗಿ, ನನ್ನ ಹೆತ್ತ ಮಗನ ಮೇಲೆ ಆಡಿ ಮಾಡಿ ಹೇಳ್ತಿದೆ. ಎಂತ ಮುತ್ತಿನಂತ ಮಾತು ಹೇಳಿದೆಯಮ್ಮ ಸಹೋದರನಿಗೆ. ನೋಡು ತಂಗಿ, ನಾನು ರಜೆಯ ಮೇಲೆ ಊರಿಗೆ ಬಂದಾಗ ನಿನ್ನ ಗಂಡನನ್ನು ಕರೆಸಿ ಬುದ್ಧಿ ಹೇಳುತ್ತೀನಿ, ತಿಳಿಯಿತೆ? ಮಾಮ, ನೀ ಮತ್ತೆ ಬರುವಾಗ ನನ್ನಪ್ಪನನ್ನು ನನಗೆ ತೋರಿಸು, ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ. ನೋಡಪ್ಪ, ನೀನಿನ್ನು ಚಿಕ್ಕವನು, ಇಂತಹ ಮಾತೆಲ್ಲ ಮಾತಾಡಬಾರದು. ನೀನು ಚೆನ್ನಾಗಿ ಶಾಲೆ ಕಲಿತು ದೊಡ್ಡ ವಿದ್ಯಾವಂತನಾಗಿ ದೊಡ್ಡ ನೌಕರಿ ಮಾಡ್ಬೇಕಪ್ಪ. ಅಮ್ಮ, ನಾನು ಶಾಲೆ ಕಲಿತು ನ್ಯಾಯಾಧೀಶರಾಗುವುದಿಲ್ಲ. ಮತ್ತೆ ಯಾವ ನೌಕರಿ ಮಾಡ್ಬೇಕೆಂದಿರುವ ಮರಿ? ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ಮಮ್ಮಿ ಡ್ಯಾಡಿ ಹೇಳಿದಂತೆ ಕೇಳ್ಬೇಕು, ಹಾಗೆ ಮಾಡ್ತೀನಿ. ಒಂದ್ ವೇಳೆ ಕೇಳಿಲ್ಲ ಅಂದ್ರೆ ಅವ್ರನ್ನ ಕಸ್ಟಡಿಯಲ್ಲಿ ಇರ್ತೀನಿ, ಅಲ್ವೇ ಮಮ್ಮಿ? ಮಗನ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ಹೀನ ಗುಣದವರಾಗಿದ್ದಾರಪ್ಪ ನಿನ್ನ ತಂದೆ. ಶಶಿ, ನೀನು ಮೊದಲು ಪ್ರತಿದಿನ ಸ್ಕೂಲಿಗೆ ಹೋಗು. ನಿನ್ನ ತಾಯಿ ಹೇಳಿದ ಹಾಗೆ ಕೇಳು, ಅವರಿಗೆ ತೊಂದರೆ ಕೊಡಬೇಡ, ತಿಳಿಯಿತಾ? ಮಾಮ, ನೀ ಮತ್ತೆ ಬರುವಾಗ ನನಗೆ ಪ್ಯಾಂಟು ಶರ್ಟ್ ತೆಗೆದುಕೊಂಡು ಬಾ. ನಾನು ಮತ್ತೆ ಬರುವಾಗ ನಿನಗೆ ಪ್ಯಾಂಟ್ ಶರ್ಟ್ ಎಲ್ಲ ಬಟ್ಟೆಯನ್ನು ತರುತ್ತೇನೆ, ತೆಗೆದುಕೋ ಹೇಳು. ಮಾಮ, ಟಾಟಾ. ನಾನಿನ್ನು ಬರುತ್ತೇನೆ ಮಾತೆ. ಆಯ್ತಲ್ಲ, ನಡಿ ಮಿತ್ರ, ನಿನ್ನನ್ನು ಅಲ್ಲೇ ಬಸ್ ಸ್ಟ್ಯಾಂಡ್ ವರೆಗೂ ಬಿಟ್ಟು ನಾನು ಲಾಭ ಬರ್ತೀನಿ. ಹೊಟ್ಟೆಗೆ ಹೀಗೆ ಅನ್ನವಿಲ್ಲ. ಏನಾದರೂ ಪ್ರಸಾದ ವಿತರಣೆ ಕೊಟ್ಟು ಪುಣ್ಯ ಗಿಟ್ಟಿಕೊಳ್ಳಮ್ಮ. ಇದೇನಪ್ಪ, ಮುಂಜಾನೆಯಿಂದ ಸಾಯಂಕಾಲದವರೆಗೂ ದುಡಿದ್ರು ಕೂಡ ತುತ್ತನ್ನಕ್ಕೂ ಕೂಡ ಗತಿ ಇಲ್ಲದಂತ ಇಂಥ ಈ ಜೀವನದಲ್ಲಿ ನಿನಗೆ ಪ್ರಸಾದ ಬೇಕಾ? ಎಲ್ಲಿಂದ ತಂದು ಕೊಡ್ಬೇಕು ನಿನಗೆ ಪ್ರಸಾದವನ್ನ? ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ದೇವರು ಇಂಥವರನ್ನು ಪರೀಕ್ಷೆಗಾಗಿ ಕಳಿಸಿರುತ್ತಾರೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಕೊಟ್ಟು ಕೆಟ್ಟಿರಿಸಬೇಡ, ಮುಂದಕ್ಕೆ ಬಚ್ಚಿಟ್ಟಿರುವುದು ಕೂಡಲು ಸಂಗಮ. ದೇವ ಬಸವಣ್ಣವರು ಅಂತ ಬಸವಣ್ಣವರು ಹೇಳಿಲ್ಲವೇ ಅಮ್ಮ? ಹಸಿದು ಬಂದ ಹರುಕು ಬಟ್ಟೆ ತಿರುಕನಿಗೆ ಇವನ್ನೆಲ್ಲ ಬಾರದಮ್ಮ. ಶಾಲೆಯಲ್ಲಿ ಮಧ್ಯಾಹ್ನದ ಊಟದ ಸಲುವಾಗಿ ನೀನು ನನಗೆ ಕಟ್ಟಿದ ಬುತ್ತಿ ಹಾಗೇ ಇದೆ ಅಮ್ಮ, ಕೊಟ್ಟು ಬಿಡ್ಲೇನಮ್ಮ? ಊಟವನ್ನ ಮನೆಯಿಂದ ತಂದು ಈ ರೀತಿ ದಾರಿ ನಿಂತಿರುವುದಿಲ್ಲ. ಊಟವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಸಾಯಂಕಾಲ ಮನೆಗೆ ಬಾ, ಮಾಡ್ತೀನಿ. ತಿರುಕಪ್ಪ, ನಾನು ಮಾಮ ಬಂದ ನಂತರ ಸುಳ್ಳು ಹೇಳಿ ಬಯಸುತ್ತೇನೆ. ತೆಗೆದಿ ತೆಗೆದುಕೋ, ಈ ಡಬ್ಬಿ ಜಲ್ದಿ ಖಾಲಿ ಮಾಡಿಕೊಡು. ಬೇಡ ಮಗು, ಬೇಡ. ನನಗೋಸ್ಕರ ನೀನೇ ನಿನ್ನ ತಾಯಿಯ ಕಡೆಯಿಂದ ಬಡಿಸಿಕೊಳ್ಳು. ನಾನು ಹಸಿವು ತಡೆದುಕೊಳ್ಳುವ ಶಕ್ತಿ ನನಗಿದೆಯಪ್ಪ. ನೀನು ಮುಂದೆ ಬಾಳಿ ಬದುಕಬೇಕಾದವನು. ಬೇಡ, ಹೋಗಪ್ಪ, ಹೋಗು. ಹುಚ್ಚಪ್ಪ, ಮುದುಕನಾಗಿರಲಿ ಚಿಕ್ಕವರಾಗಿರಲಿ ಜೀವ ಮಾತ್ರ ಒಂದೇ ಅಲ್ಲವೇ? ಇದನ್ನು ನೀನು ಊಟ ಮಾಡುವವರೆಗೂ ಒಂದು ಹೆಜ್ಜೆ ಕೂಡ ಮುಂದೆ ಹೋಗಲಾರೆ. ತೆಗೆದುಕೋ, ಈ ಡಬ್ಬಿ ಜಲ್ದಿ ಖಾಲಿ ಮಾಡಿಕೊಡು. ಆಯ್ತು ಮಗು, ನಿನ್ನ ಮನಸ್ಸನ್ನು ನಾನೇ ನೋಯಿಸಲಿ. ನಿನ್ನನ್ನು ಹೆತ್ತ ಭಾರತಾಂಬೆ ನಿಮ್ಮಂತವರನ್ನೆಲ್ಲ ಹೆತ್ತ ತಾಯಿ ಕರ್ನಾಟಕ ಭುವನೇಶ್ವರಿ. ಒಳ್ಳೆಯವಳಲ್ಲವೇ? ತಿರುಕಪ್ಪ, ಬರೇ ಕೊಡುವವರಿದ್ದರೆ ಬೇಡುವವರೇ ಅರಯ್ಯ. ಪ್ರತಿನಿತ್ಯ ನೀನು ಇಲ್ಲೇ ಇರು ತಿರುಕಪ್ಪ. ಅಂದ್ರೆ ನನ್ನ ತಾಯಿ ಕಟ್ಟಿದ ಬಿಸಿ ಬಿಸಿಯನ್ನ ನಿನಗೆ ಕೊಟ್ಟು ನಾನು ಸ್ಕೂಲ್ಗೆ ಹೋಗ್ತೀನಿ. ಆಯ್ತು ಮಗು, ಓದಿ ವಿದ್ಯಾವಂತನಾಗಿ ಬಾಳಪ್ಪ. ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ.
ಕೊಡಜೀವ. ಇಂದಿಗೆ 8 ವರ್ಷ ಗತಿಸಿದವು ನಾ ಈ ಊರು ಅಧಿಕಾರಿಯಾಗಿ ನೌಕರಿ ಮಾಡಲು ಈಗ ಮನೆಗೆ ಹೋದ್ರೆ ನನ್ನಣ್ಣ ನನ್ನ ಅತ್ತಿಗೆ ಹಾಗೂ ಅವರ ಮಕ್ಕಳು ನನ್ನ ಗುರುತಿಸಬಹುದು. ಮೊದಲು ಮನೆಗೆ ಹೋಗೋಣ. ಇಲ್ಲಿ ಯಾರಾದರೂ ಈ ಕೂಲಿಯವರು ಸಿಗಬಹುದೇ? ಏನಯ್ಯ, ಇಲ್ಲಿ ಯಾರಾದರೂ ಕೂಲಿಯವರು ಸಿಗುತ್ತಾರೆ? ಹಳ್ಳಿಯ ಊರು. ಇಲ್ಲಿ ಕೂಲಿಯವರು ಯಾರು ಸಿಗುವುದಿಲ್ಲ. ತಮ್ಮದೇನಿದೆ ಲಗೇಜ್ ನಾನೇ ಹೊರಡ್ತೀನಿ ಕೊಡಿ ಸರ್. ಏನಿಲ್ಲ, ಸುಟ್ಕೇಸ್ ಹೊರಬೇಕಾಗಿತ್ತು, ಅದಕ್ಕಾಗಿ ನಾನೇ ಫ್ರೀಯಾಗಿ ಹೊರಡ್ತೇನೆ ಕೊಡಿ ಸರ್ ತಮ್ಮ ಸುಟ್ಕೇಸನ್ನು. ನಿನ್ನನ್ನು ನೋಡಿದರೆ ಅನ್ನವಿಲ್ಲದ ಮುಖ ಕಮಲವಾಡಿದಂತೆ ಕಾಣುತ್ತದೆ. ಬಟ್ಟೆ ಪಾಡಿಯಾಗಿ ಹೊರುವುದೇ ಬೇಡಪ್ಪ. ಬೇಡ ಸರ್, ಬೇಡ. ಹಾಗೆ ಇನ್ನೊಬ್ಬರ ಹಣದಿಂದ ಅನ್ಯಾಯವಾಗಿ ಜೀವನ ನಡೆಸಬಾರದು ಸರ್. ನನ್ನ ದುಡಿಮೆಗೆ ತಕ್ಕ ಸಂಭಾವನೆ ಕೊಡುವಿರಂತೆ ನಾನೇ ಹೊರಡ್ತೇನೆ ಕೊಡಿ ಸರ್ ನಿಮ್ಮ ಸುಟ್ಕೇಸನ್ನು. ಎಂತೆಂತ ನಿರ್ಗತಿಕರ ಪಾಯ ನಮ್ಮ ಸಮಾಜ. ಬಡವರು ಬಡವರಾಗುತ್ತಲೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ. ನಿಧಾನವಾಗಿ ಬಾರ ಪ್ರಾಣ. ಯಾಕೋ ಇತ್ತಿತ್ತಲಾಗಿ ನನ್ನ ಪತಿದೇವರು ನನ್ನ ಮೇಲೆ ತಾತ್ಸಾರದ ಭಾವನೆಯನ್ನು ತಾಳ್ತಾ ಇದ್ದಾರೆ. ದೇವ ಬಸವೇಶ್ವರ, ನೀನು ಪರಮೇಶ್ವರನ ಆಹಾರವಾದರೂ ಕೂಡ ನಂದಿ ಅವತಾರ ಕೊಟ್ಟು ಜಗದ ಜನರುಗಳ ಕಷ್ಟಗಳನ್ನು ಬಗೆಹರಿಸುವುದಕ್ಕಾಗಿ ಹೆಗಲು ಕೊಟ್ಟು ಭೂತಾಯಿ ಸೇವೆ ಮಾಡಿದ್ರು ಕೂಡ ಮಾನವರು ನಿನ್ನನ್ನು ಮನ ಬಂದ ಹಾಗೆ ಬಡಿಯುತ್ತಿದ್ದಾರೆ. ಯಾಕೋ ಏನು ಇವತ್ತು ನನ್ನ ಬಲಗಣ್ಣು ಕೂಡ ಹಾರ್ತಾ ಇದೆ. ಪತಿದೇವರು ಸಹ ಮನೆಯಲ್ಲಿ ಯಾವಾಗ ಬರ್ತಾರೆ? ಹೇಳಿತು ಇದೇ ತಕ್ಕ ಸಮಯ. ಮನೆಗೆ ಬರಲಿಲ್ಲ ಕಾರಣದಿಂದ ನಾನು ಮಲ್ಕೊಂಡಿದ್ದೆ. ನನಗೇನು ಗೊತ್ತಿಲ್ಲ. ನಾಟ್ಯವನ್ನು ಸರಿಯಾಗಿ ಕಂಠಪಾಠ ಮಾಡಿದ ನಾಟ್ಯ ರಾಣಿ ನಾನು ಊರಲ್ಲಿಲ್ಲ ಎಂಬುದನ್ನು ತಿಳಿದು ನಾ ಬಂದಾಗ ಹೊಸುಳೆಯ ನಾಟಕ, ಅದು ನನ್ನ ಕಣ್ಣೆದುರಿಗೆ. ಇಲ್ಲ ಸ್ವಾಮಿ, ದಯವಿಟ್ಟು ಆ ರೀತಿ ಮಾತಾಡಬೇಡಿ. ಇದರಲ್ಲಿ ಏನೋ ಮೋಸವಿದೆ, ವಂಚನೆ ಇದೆ. ಮೋಸ ಮೋಸ ನಡೆದಿಲ್ಲ, ಮೋಸ ನಡೆಸಿದ್ರಿ. ಮರಿಲ ಕುಳಿದ ಚಾರಣಿ ನಾನು ಪಾಪ ಮಾಡಿದ್ದೇನೆ ಅಂತ ನನಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಾ? ಇಂಥ ಮಧ್ಯರಾತ್ರಿ ಕಾರ್ಗತ್ತಲೆ ಸಮಯದಲ್ಲಿ ನಾನು ಇಲ್ಲಿ ಎಲ್ಲಿಗಿಂತ ಹೋಗಲಿ? ನಾನೆಲ್ಲಿಗೆ ಹೋಗಲಿ ಸ್ವಾಮಿ? ನಿನ್ನ ಮಂಚದ ಮೇಲೆ ಮೋಹಿಸಿ ಬಂದು ಮಲಗಿದ್ದನಲ್ಲ, ನಿನ್ನ ದೇಹ ಸಿಕ್ಕೊಂಡ ಸಿಂಧೂರ ಲಕ್ಷ್ಮಣ, ಅವನವರಿಗೆ ಹೋಗು. ತಪ್ಪು
ಮಾಡದೇ ಇರುವ ಅಣ್ಣ ಅತ್ತಿಗೆಯರನ್ನು ಮನೆ ಬಿಡಿಸಿದೆ. ಹಿರಿಯರನ್ನು ಒಟ್ಟಿದಪ್ಪಿದೆ ಎಂಬ ದೇಶಕ್ಕಾಗಿ ನನ್ನ ಸಮ್ಮುಖದಲ್ಲಿಯೇ ನಿನ್ನ ಮೈ ಮಾರಿಕೊಂಡಿಯಲ್ಲ. ಆ ತಪ್ಪಿಗಾಗಿ ನಿನಗೆ ಈ ಶಿಕ್ಷೆ. ಬರುತ್ತೀನಿ. ಒಂದೇ ಒಂದು ಸಲ ನಿಮ್ಮ ಸತ್ಯ ಜಾಣೆ ಅಲ್ಲ ಅಂತ ನಾನೇ ಮೊದಲು ಮರಿಬಿಟ್ಟು ಈ ನಾಗರಾಜನ ವಿಷದ ಸೇಡು ಈ ಮನೆಯಲ್ಲಿ ಎಲ್ಲರಿಗೂ ತಂದಿತು ಕೇಡು. ಪೀಡೆಗಳೆಲ್ಲ ತೊಲಗಿತು. ಇನ್ನು ಈ ಮನೆಯ ಸರ್ವಾಧಿಕಾರಕ್ಕೆ ನಾನೇ ರಾಜ. ಭಾಗ್ಯ ಅವಳೆಲ್ಲಿದ್ದರೂ ನನ್ನವಳಾಗಲೇಬೇಕು. ಚಪಾನಿ ನಮ್ಮಲ್ಲಿ 2 ರೂಪಾಯಿ ಕೊಡಿ ಸರ್. 5 ರೂಪಾಯಿ ಇದೆ, ತೆಗೆದುಕೊಂಡು. ಬೇಡ ಸರ್, ನನ್ನ ದುಡಿಮೆ ಕೇವಲ 2 ರೂಪಾಯಿ ಮಾತ್ರ. 2 ರೂಪಾಯಿ ಅಷ್ಟೇ ಕೊಡಿ ಸರ್. ಪರವಾಗಿಲ್ಲ, ನನ್ನ ಕಡೆ ಚೇಂಜ್ ಇಲ್ಲ. ತೆಗೆದುಕೊಂಡು. ಆಯ್ತು ಸರ್. ಅಣ್ಣ ಅಣ್ಣ ಅತ್ತಿಗೆ ಅತ್ತಿಗೆ ಎಲ್ಲರೂ ಎಲ್ಲಿಗೆ ಹೋಗಿರ್ಬಹುದು? ಹಳೆಯ ಪ್ರೇಯಸಿಯನ್ನು ಹುಡುಕಿಕೊಂಡು ಬಂದ ಪ್ರೇಮ್ ಶೇಖರ್. ಕೇಳಲಿಲ್ಲವೇ ನಿಮ್ಮ ಅಣ್ಣನವರ ಸಂಸಾರದ ಕಥೆ? ಇಲ್ಲ, ಏನಾಯ್ತು ಮಾಮ ನಮ್ಮ ಅಣ್ಣನ ಸಂಸಾರ? ನೀನು ಹೋದ ದಿನವೇ ನಿನ್ನತ್ತಿಗೆ ಓಡಿ ಹೋಗಿ ಆ ಬಡ ವಿಕಾರಿ ಕೃಷ್ಣನ ಮನೆ ಸೇರಿದ್ದಾಳೆ. ಅವನ ಸೂಳೆಯಾಗಿ ಜೀವನ ನಡೆಸುತ್ತಿದ್ದಾಳೆ. ಇನ್ನು ನಿನ್ನಣ್ಣ ಪಾಪ ಮುಕ್ತ ಸ್ವಭಾವದವನು. ಅದನ್ನೇ ಮನಸ್ಸಿಗೆ ಹಚ್ಚಿಕೊಂಡು ಬೀದಿಯಲ್ಲಿ ಹುಚ್ಚನಾಗಿ ಎಳೆಯುತ್ತಿದ್ದಾನೆ. ಇನ್ನು ನನ್ನ ಹೆಂಡತಿ, ನಿನ್ನ ಮುದ್ದಿನ ತಂಗಿ, ಡಿಲಿವರಿ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಕೂಸು ಬಾಣತಿಯ ಸುಣಿಗಿದೆ. ಕೇಳಿದೆಯಾ ನಿಮ್ಮಣ್ಣನವರ ದುರಂತ ಕಥೆಯನ್ನು? ಕೊನೆಗೂ ನಿನ್ನ ಅಣ್ಣನಿಗೆ ಮುಖ ತೋರಿಸಬಾರದು ಅಂತ ಆಸ್ಪತ್ರೆಯೆಲ್ಲ ಸುನಿಗಿದೆಯೇನಮ್ಮ. ತಂಗಿ, ನಿನಗಾಗಿ ತನ್ನ ಸೀರೆ ಚಪ್ಪಲಿ ಬಳೆ ನಿನಗೆ ಉಡಿಸಿ ನಿನ್ನನ್ನು ದೇವರಿಗೆ ಕಳಿಸಿ ತಂಗಿ ಎಂಬ ವಾಸ್ತಲ್ಯದ ಕಣ್ಣಿನ ಪ್ರೀತಿಯನ್ನು ಕಳೆದುಕೊಳ್ಳಬೇಕೆಂದು ನನಗೆ ಕಾಣದಂತೆ ಮರ್ಯಾದೆನಮ್ಮ. ತಂಗಿ, ಎಲೆ ವಿಧಿ, ಮಮತೆಯಿಂದ ಮನೆಗೆ ಬಂದ ಈ ಸೋಮಶೇಖರ ಮನಸ್ಸಿನ ಮೇಲೆ ಸಿಡಿಲಿನ ಕಾಟ ನೀಡಿದೆಯಾ? ಎಲ್ಲ ವಿಧಿ, ಎಲ್ಲ ಬಡ ಬಿಕಾರಿ. ನನ್ನತ್ತಿಗೆ ಕೊಟ್ಟು ಮಾತು ತಪ್ಪಿ ಆ ಬಡ ಬಿಕಾರಿ ಮೇಲೆ ಸೇರೋಣ. ಎಲ್ಲ ಬಡ ಬಿಕಾರಿ ಕೃಷ್ಣ, ಗುಂಡ ಮನೆಗೆ 2 ಬಗದಿಯ
ಅದಕ್ಕಾಗಿಯೇ ಇದುವರೆಗೆ ನೀನು ನನಗೆ ಕಾಗದ ಬರೆಯಲಿಲ್ಲ. ಈಗ ತಿಳಿಯಿತು ನಿನ್ನ ಸಂಚು. ನನ್ನೊತ್ತಿಗೆ ಕೊಟ್ಟು ಮಾತು ತಪ್ಪಿ ಆ ಬಡ ಬಿಕಾರಿ ಮೇಲೆ ಸೇರುವನೆ ಕೃಷ್ಣ. ನಾ ಬೀಸುತ್ತಿರುವ ಬಲೆಯಲ್ಲಿ ಎಲ್ಲ ಮಾನವ ಪ್ರಾಣಿಗಳು ನಾಶವಂತರಾಗಬೇಕು. ಆಸೆ ಹೊಂದು ಅವಸರದಿಂದ ಬಂದ ಸೋಮಶೇಖರನ ಮನಸ್ಸಿನಲ್ಲಿ ಬಿತ್ತಿದೆ ವಿಷದ ಬೀಜಗಳನ್ನು. ಕೊನೆಯವರೆಗೂ ಹೀಗೆ ಸಾಗಲಿ ನಾ ರಚಿಸುತ್ತಿರುವ ನಾಟಕ. ಹೊಟ್ಟೆ ಎಸಿತಾ ಇದೆ ಅಮ್ಮ. ಅನ್ನ ನೀಡಿ ಅನ್ನ. ಅಯ್ಯೋ ದಯಾನಂದ್, ಏನಾಯ್ತು ನಿನ್ನ ಬಾಳು? ಹಿಂದೊಮ್ಮೆ ಹಾರಗಳ ಮೇಲೆ ಹಾರ, ತುರಾಯಿಗಳ ಮೇಲೆ ತುರಾಯಿ ಅರ್ಪಿಸುತ್ತಿದ್ದ ಈ ಜನ ಇಂದು ಅದೇ ಜನರಿಂದ ಕಲ್ಲಿಗೆ ಹುಚ್ಚ ಕಳ್ಳನೆನ್ನುವ ಅಪವಾದ ಬೇಕು. ನಂಬಿ ನಿನ್ನವರೆನ್ನುವವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅಂದಾಗ ನೀನೊಬ್ಬ ಪರದೇಶಿ ಅಲ್ಲ. ಅಲ್ಲಲ್ಲ, ನಾ ಪರದೇಶಿ ಅಲ್ಲ. ನನ್ನಂಥವರು ಸಾಕಷ್ಟು ಜನ ಈ ಜಗತ್ತಿನಲ್ಲಿದ್ದಾರೆ. ಅವರೆಲ್ಲ ನನ್ನ ಬಂಧು ಬಾಂಧವರು. ಅಂದಾಗ ನಾನು ಪರದೇಶಿ ಅಲ್ಲ. ಅಲ್ಲ, ನಾನೊಬ್ಬ ಹುಚ್ಚ. ನಾನೊಬ್ಬ ಹುಚ್ಚ. ಹುಚ್ಚನಾದರೆ ಕಲ್ಲು ಮಣ್ಣು ತಿಂದು ಜಗತ್ತಿನಲ್ಲಿ ಬೆತ್ತಲೆ ತಿರುಗುವರು. ಅಲ್ಲ, ನಾ ಹುಚ್ಚಿಲ್ಲ. ನಾನೊಬ್ಬ ಕಳ್ಳ. ನಾನು ಕಳ್ಳನಾದರೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ನಲ್ಲಿ ಜೇಬು ಕತ್ತರಿಸುತ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ಫೋಟೋ ಇರುತ್ತವೆ. ಅವರ ಕಳ್ಳರು, ಅವರ ಕಳ್ಳರು. ದಯಾನಂದ ಕಳ್ಳನಾಗದಿದ್ದರೆ 8,000 ಹಣ 8 ವರ್ಷಗಳ ಹಿಂದೆ ನಿನ್ನ ತೆರೆದಿಂಬಿನಡಿ ಇರುತ್ತಿರಲಿಲ್ಲ. ನೀನೊಬ್ಬ ಕಳ್ಳ. ನೀನೊಬ್ಬ ಕಳ್ಳ. ನಾನೊಬ್ಬ ವಿಧಿಯ ವಿರಾಟ ಸ್ವರೂಪಕ್ಕೆ ಸಿಲುಕಿದ ಮನುಷ್ಯ. ಅಂದಾಗ
ನನಗೀಗ ಬಿದ್ದ ಮುಸುರೆಯೇ ಅಲ್ಲ. ಕಣ್ಣಿಗೆ ನೀರು, ನೆಲವೇ ಹಾಸಿಗೆ, ಆಕಾಶವೇ ಹೊದಿಕೆ. ನಾನೊಬ್ಬ ದೊಡ್ಡ ರಾಜ. ರಾಜ ಅಮ್ಮ, ಹೊಟ್ಟೆ ಹಸಿತಾ ಇದೆ, ನಡಿಲಿಕ್ಕೆ ಆಗುದಿಲ್ಲ. ಎಲ್ಲಿಗಮ್ಮ ಹೋಗೋದು? ರೇಖಾ, ನಾವು ಹೋಗಿ ಸೇರುವ ಜಾಗ ಬಹು ದೂರವಿದೆಯಮ್ಮ. ಬಾರಮ್ಮ ಇಲ್ಲಿ. ಏನಮ್ಮ ಇದು? ಮೈ ಎಲ್ಲ ಸುಡ್ತಾ ಇದೆಯಲ್ಲ. ಡಾಕ್ಟರ್ಗೆ ತೋರಿಸ್ಬೇಕಿದ್ರೆ ಬಿಡಿ ಕಾಸು ಸಹ ನನ್ನ ಕೈಲಿಲ್ಲ. ನಿನ್ನನ್ನು ಆ ದೇವರೇ ಕಾಪಾಡ್ಬೇಕಮ್ಮ, ದೇವರೇ ಕಾಪಾಡ್ಬೇಕು. ಅಮ್ಮ, ನನಗೇನು ಆಗಿಲ್ಲಮ್ಮ. ನಾನು ಸುಮ್ಮನೆ ಕೇಳಿದೆ ಅಮ್ಮ. ನೋಡಮ್ಮ, ನಮ್ಮ ಹಾಗೆ ಯಾರೋ ಒಬ್ಬರು ಅಣ್ಣ ಅಣ್ಣ ಎಂದು ನಡುತ್ತಿದ್ದಾರೆ. ನೋಡಮ್ಮ, ಆ ದೇವರು ನಮ್ಮಂತವರಿಗೆ ಈ ರೀತಿಯ ಕಷ್ಟಗಳನ್ನು ಹೇಗೆ ಕೊಡ್ತಾನಮ್ಮ? ನಮ್ಮ ಮನೆಯಲ್ಲಿ ಅಪ್ಪ ಮಾಮ ಯಾರು ಇಲ್ಲವೇನಮ್ಮ? ಇದ್ದಾರೆ ಮಗು, ಇದ್ದಾರೆ. ಆದ್ರೆ ಏನ್ ಮಾಡುದು, ಅವರು ನಮ್ಮಿಂದ ಬಹು ದೂರವಾಗಿ ಹೋಗಿದ್ದಾರೆ. ದೂರಾಗಲು ನೀನೇನು ಕೆಟ್ಟ ಕೆಲಸ ಮಾಡಿವೆ ಅಮ್ಮ? ಬೇಕಾದರೆ ನಮ್ಮಪ್ಪ ಸಿಟ್ಟಾಗಲಿ ಸತ್ತು ಹೋಗಲಿ, ನಿನ್ನ ಅಣ್ಣಂದಿರಾದರೂ ನಿನ್ನನ್ನು ಅಪ್ಪಿ ಮನೆಗೆ ಕರೆದುಕೊಂಡು ಹೋಗಲಿಲ್ಲಬೇಕಮ್ಮ? ನಾನಾದರೂ ಅನಾಥಾಶ್ರಮದಲ್ಲಿ ಸರಕಾರಿ ಗೆಳತಿಯರ ಜೊತೆ ಓದಿಕೊಳ್ಳುತ್ತಿದ್ದೆ. ನನ್ನೇಕೆ ಸುಮ್ಮನೆ ಕರೆದುಕೊಂಡು ಬಂದಿರುವೆ ಅಮ್ಮ? ಮಾತಾಡು ಕಂದ, ಮಾತಾಡು. ಚಿಕ್ಕವರಿಂದ ಹಿಡಿದು ದೊಡ್ಡವರ ಕೈಯಿಂದ ಬಯಸ್ಕೊಳ್ಳೋದು ಆ ದೇವರು ನಮ್ಮ ಹಣೆಯಲ್ಲಿ ಬರೆದಿರುವಾಗ ನೀನು ಅದಕ್ಕೆ ತಪ್ಪಿಲ್ಲಮ್ಮ. ಅಮ್ಮ, ನಾನು ಮಾತಾಡಿದ್ದು ತಪ್ಪಾಯ್ತು, ಕ್ಷಮಿಸಮ್ಮ. ಅಯ್ಯೋ ಆ ಅಮ್ಮ, ಹೋರಾಡುತ್ತಿದ್ದಾನೆ. ಅಮ್ಮ, ಬಾರಮ್ಮ. ನಮ್ಮ ಹಾಗೆ ಒಂದೇ ಸಮನೆ ಭಿಕ್ಷೆ ಬೇಡ್ತಾ ಇದೆಯಲ್ಲ. ನೋಡಮ್ಮ, ಈ ಜಗತ್ತೇ ನನ್ನ ಮನೆ. ದಿಕ್ಕಿಲ್ಲದ ನಮ್ಮಂತವರಿಗೆ ಈ ಸಮಾಜದ ಜನರೇ ಬಂದು ಬಾಂಧವರು. ಆದರೆ ಕುಡಿಯುವ ಜಲವೊಂದೇ, ನಡೆಯುವ ಭೂಮಿ ಒಂದೇ, ಸುಡುವ ಅಗ್ನಿ ಒಂದೇ. ಈ ಮಾನವರು ಹುಟ್ಟಿ ಬರುವ ಹೊಲಸು ದಾರಿಯೂ ಒಂದೇ. ಆದರೆ ನಡುವೆ ನೇಮ ನಿತ್ಯ ಜಾತಿ ಮತವೇ ಕೈಯ ಸರ್ವಜ್ಞ ಎಂದು ಬಸವಣ್ಣನವರು ಹೇಳುತ್ತಾರೆ. ಅಂತ ಮಹಾತ್ಮನನ್ನೇ ಹೊಳೆ ಹಾರಿಸಿದ್ದಾನೆ ಈ ಮಾನವ. ನೋಡಮ್ಮ, ನಾನು ಸಂಸಾರ ಸಾಗರದಲ್ಲಿ ಈಸಿ ಮುಳುಗಿ ತೊಲಗಿ ತೊಲಗಿ ತ್ಯಾಗ ಮಾಡಿ ಬಂದ ಬಡ ಜೀವಿ. ಆದರೆ ನೀನಾರಮ್ಮ? ಅಮ್ಮ, ಇವನನ್ನು ನೋಡಿದರೆ ನನಗೆ ತುಂಬಾ ಬೇಗುತ್ತಿದೆ. ಹುಚ್ಚನನ್ನವ ಹಾಗೆ ಕಾಣುತ್ತಾನೆ. ಹೋಗೋಣ ಬಾರಮ್ಮ. ಹಾಗೆಲ್ಲ ಮಾತಾಡಬಾರ್ದು ರೇಖಾ. ಇವನು ನಮ್ಮ ಹಾಗೆ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಕೈ ತುಳಿತಾ ಭಿಕ್ಷೆ ಬೇಡುತ್ತಾ ಅನ್ನ ಅನ್ನ ಅಂತ ಕೂಗ್ತಾ ಇದ್ದಾನೆ. ಹಾಗೆಲ್ಲ ಮಾತಾಡಬಾರ್ದು. ಯಾಕಿದ್ರೆ ನಮಗೂ ಕೂಡ ಇವನಿಗಿಂತ ಹೆಚ್ಚಿನ ಪರಿಸ್ಥಿತಿಗಳು ನಮಗೂ ಬಂದ್ರು ಬರಬಹುದು. ಇಂಥ ಸುಡು ಬಿಸಿಲಿನಲ್ಲಿ ಈ ಚಿಕ್ಕ ಮಗುವನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿವಿ ಅಮ್ಮ? ಮನೆಯಲ್ಲಿ ಕರೆದುಕೊಳ್ಳಲು ಯಾರು ಇಲ್ಲವೇ ನಮ್ಮ ನಿನಗೆ? ಹೇಳಿದ್ರೆ ಅದೊಂದು ದುರಂತ ಕಥೆಯಪ್ಪ. ನಾನು ನಿನ್ನ ಹಾಗೆ ಎಲ್ಲವನ್ನು ಕಳೆದುಕೊಂಡ್ರೆ ಬಂದಿರುವ ಹರಕು ಬಟ್ಟೆ ತಿರುಪಿಯಪ್ಪ. ಹಾಗಿದ್ದರೆ ನೀನು ಹೇಗೆ ಜೀವನ ಸಾಗಿಸುವಿಯಮ್ಮ ಈ ಚಿಕ್ಕ ಮಗುವನ್ನು ಕರೆದುಕೊಂಡು? 9 ತಿಂಗಳ ಹೊತ್ತು ಹೆತ್ತು ಜೋಪಾನ ಮಾಡದಂತೆ ಜೋಪಾನ ಮಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ಆದ್ರೆ ಭಿಕ್ಷೆ ಬೇಡಿ ಜೀವಿಸ್ತಾ ಇದ್ದೀವಿ ಅಷ್ಟೇ. ಅಮ್ಮ, ಹೊಟ್ಟೆ ಹಸಿತಾ ಇದೆ. ಅಲ್ಲಿ ನೋಡಮ್ಮ, ಶ್ರೀಮಂತರು
ಮಕ್ಕಳು ಬ್ರೆಡ್ ಬಿಸ್ಕಿಟ್ ಅನ್ನು ತಿಂದು ಹೆಚ್ಚಾಗಿ ನಾಯಿಗೆ ಸುತ್ತಿದ್ದಾರೆ. ಅದನ್ನೇ ಸ್ವಲ್ಪ ಕೊಡಿಸಮ್ಮ, ಅದನ್ನೇ ಬೇಕಾ? ತಿನ್ನುತ್ತೇನೆ. ಹೆತ್ತ ಕರುಳಿನ ಒಡನಾಮನೆಯಿಂದ ಕಣ್ಣೀರು ಕುಡಿದು ಬರೋ ಹಾಗೆ ಮಾತಾಡ್ಬೇಡ ಕಂದ. ಶ್ರೀಮಂತರ ಮಕ್ಕಳ ಹಾಗೆ ಬ್ರೆಡ್ ಬಿಸ್ಕಿಟ್ ತಿನ್ನುವ ಮದುವೆಯನ್ನು ನೀನು ಪಡೆದುಕೊಂಡು ಬಂದಿಲ್ಲ. ಹಳಸಿದ ಅನ್ನ ತಪ್ಪಲ ರೊಟ್ಟೆ ಚೂರನ್ನು ತಿಂದು ಬದುಕುವುದನ್ನು ನಾವು ಪಡೆದುಕೊಂಡು ಬಂದಿದ್ದೇವೆ ಅಷ್ಟೇ. ಅಮ್ಮ, ಹಸಿವೆ ಆದಾಗ ಹಳಸಿದ ಅನ್ನ ತಂಗಳ ರೊಟ್ಟಿಯ ಚೂರನ್ನೇ ಮಲ್ಲಮ್ಮನ ಮನೆಯ ದೇವನಾದ ಮಲ್ಲಿಕಾರ್ಜುನ ಪಂಚಾಮೃತವೆಂದು ಅದನ್ನೇ ಉಂಡು ಸಂತೃಪ್ತಿ ಪಡೆದಿಲ್ಲಬೇಕಮ್ಮ. ಯಾವಾಗಲೂ ಉಣ್ಣುವ ಅನ್ನದ ಮೇಲೆ ಕೋಪಿಸಿಕೊಳ್ಳಬಾರದಮ್ಮ. ಶ್ರೀಮಂತರು ಉಣ್ಣುವ ಅನ್ನ ಉಳುವ ಬಟ್ಟೆ ನಮಗೆ ಬೇಕೆಂದರೆ ಸಿಗುವುದಿಲ್ಲ. ಅದಕ್ಕೆಂದೇ ಮಹಾತ್ಮ ಗಾಂಧಿ ಸ್ವಂತ ಚರಕದಿಂದ ನೂಲು ತೆಗೆದು ಮೊಣಕಾಲವರೆಗೆ 3 ಮೊಳದ ಕಾದಿ ಪಂಚೆ ಉಟ್ಟು ಜೀವನ ಸಾಗಿಸಲಿಲ್ಲವೇನಮ್ಮ? ಎಂಥ ಮುತ್ತಿನಂತ ಮಾತು ಹೇಳಿದಿ ಬೇಬಿ. ಈ ಮಾತನ್ನು ನಿನಗೆ ಯಾರು ಹೇಳಿದರಮ್ಮ? ಸ್ಕೂಲ್ನಲ್ಲಿ ಗುರುಗಳು ಹೇಳುದಲ್ಲವೇನಮ್ಮ? ನನಗೇನು ಗೊತ್ತು ಮಗು? ನನಗೆ ವಿದ್ಯೆ ಸಾರವೇ ಗೊತ್ತಿಲ್ಲದವಳು ನಾನು. ಬಿಡಮ್ಮ, ನಾನೊಂದು ಮಾತು ಹೇಳುತ್ತೇನೆ, ಕೇಳುತ್ತೇನಮ್ಮ? ಹೇಳಪ್ಪ, ಆದ್ದರಿಂದ ಒಳ್ಳೇದಾಗುವುದಾದ್ರೆ ಖಂಡಿತವಾಗಿ ನಡೆಸ್ಕೊಡ್ತೀನಿ. ಬಿಡಮ್ಮ, ನೀನು ನನ್ನ ಹಿಂದೆ ಬಂದರೆ ನಿನ್ನನ್ನು ರಾಣಿಯಾಗಿ ನೋಡಿಕೊಂಡು. ಏನಂದೇ ಭಿಕ್ಷುಕ? ನನ್ನನ್ನು ರಾಣಿ ಹಾಗೆ ನೋಡಿಕೊಳ್ಳೋದಕ್ಕೆ ನನ್ನನ್ನು ಮಾಡಿಕೊಂಡವಳು ಅಂತ ತಿಳ್ಕೊಂಡಿರ್ವಿಯಾ? ಇಲ್ಲಮ್ಮ, ಮತ್ತೊಂದು ಕೆಟ್ಟ ಅಪವಾದ ಹೊರಿಸಿ ಹೋಗಬೇಡಮ್ಮ. ಈ ತಿರುಕನಿಗೆ ನೋಡಮ್ಮ, ನಾ ಹೇಳಿದ್ದು ಆಗಲ್ಲವಮ್ಮ. ಒಂಟಿಯನ್ನು ಸಿಕ್ಕರೆ ಏನೆಂದು ಹೇಳುತ್ತಿದೆ ಈ ಗಂಡು ಸಮಾಜ. ಏನ್ ಹೇಳ್ತಿದೀಪ? ನೋಡಮ್ಮ, ನಿನಗೆ ಹಸಿವೆಯಾಗಿದೆ ಎಂದು ಶ್ರೀಮಂತರ ಮನೆಯ ಬಾಗಿಲಿಗೆ ಹೋಗಿ, ಅಪ್ಪ ಹಸಿವೆಯಾಗಿದೆ, ಅನ್ನ ನೀಡಿ ಎಂದು ಕೇಳಿದಾಗ ಆಗ ಆ ಶ್ರೀಮಂತರು ಏನು, ನಿನಗೆ ಹಸಿವೆಯಾಗಿದೆಯಾ ಎಂದು ಹರಕು ಸೀರೆಯಲ್ಲಿ ಎದ್ದು ಕಾಣುತ್ತಿರುವ ನಿಮ್ಮಂಥವರ ಅಂಗಾಂಗಗಳನ್ನು ನೋಡಿ ನಿನಗೆ ಅನ್ನ ನೀಡುವೆನೆಂದು ಮನೆಯೊಳಗೆ ಕರೆದುಕೊಂಡು ಹೋಗಿ ಅವಳ ಬಟ್ಟೆ ಕಲಸಿ ಶೀಲಹರಣ ಮಾಡಿ ಕಳಿಸುತ್ತಿದೆ ಈ ಸಮಾಜ. ನೋಡಮ್ಮ, ನೀನು ನನ್ನ ಹಿಂದೆ ಬಂದರೆ ನಿನ್ನನ್ನು ನನ್ನ ಒಡ ಹುಟ್ಟಿನ ಸಹೋದರಿಯಂತೆ ಕಾಣುತ್ತೇನಮ್ಮ. ಬೇಡಮ್ಮ, ಬೇಡ. ಅನಾಥೋ ದೇವ ರಕ್ಷಕ ಎಂದು ಎಲ್ಲರಿಗೂ ದೇವನಿದ್ದಾನೆ. ಬಾ ಹೋಗೋಣ. ಅನಾಥ ದೇವರಕ್ಷಕರಲ್ಲ ಮರಿ, ದುರ್ಬಲ ಘಾತಕ. ಆಯ್ತು ಮೇಡಮ್, ತಿಳಿದೆ ನಾನು ನಿನ್ನ ಬಗ್ಗೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಈಗ ಎಲ್ಲಿಗಣ ಹೋಗುದು? ಈ ತಿರುಕನಿಗೆ ಎಂತ ಮಾತು ಹೇಳಿದಿ ನೋಡಮ್ಮ. ನೀವಿಬ್ಬರು ಆ ದೇವಸ್ಥಾನದ ಹತ್ತಿರ ಕೊಡ್ತೀರಿ, ನಾನು ಭಿಕ್ಷೆ ಬೇಡಿ ಹಣ ತರುತ್ತೇನೆ. ಮಾಮ, ಗಂಡಸರು ಕೈ ಒಡ್ಡಿ ಕೇಳಿದರೆ ಯಾರು ಕೊಡುವುದಿಲ್ಲ. ಈಗಿನ ಕಾಲದಲ್ಲಿ ನನ್ನಂತ ಹುಡುಗಿಯರು ಕುಣಿದರೆ ಕೈ ತುಂಬಾ ಹಣ ಕೊಡುತ್ತಾರೆ. ನನಗೂ ಸ್ಕೂಲ್ನಲ್ಲಿ ಗುರುಗಳು ಹಾಡು ಕಲಿಸಿದ್ದಾರೆ. ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡುತ್ತೇನೆ ಮಾಮ. ಆಯ್ತು ಮಗು, ನೀವಿಬ್ಬರು ಹಾಡಿಕೊಳ್ಳಿ, ನಾನು ತಳಿಕರು ನೀಡಿದ ಭಿಕ್ಷೆಯನ್ನು ಆರಿಸಿಕೊಳ್ಳುತ್ತೇನೆ. ನಾ ಕಳ್ಳನಾಗಲಾರೆ, ಸುಳ್ಳು ಹೇಳಲಾರೆ. ನಾ ಕಳ್ಳನಾಗಲಾರೆ, ಸುಳ್ಳು ಹೇಳಲಾರೆ. ಕೈ ನೀಡಬೇಕಿದೆ
ನೀವು ಆ ಗುಡಿಯ ಹತ್ತಿರ ಕುಳಿತೀರಿ. ನಾನು ಪೇಟೆಗೆ ಹೋಗಿ ಬೇಬಿಗೆ ಬಿಸ್ಕಿಟು ಮತ್ತು ಅಕ್ಕಿ ತಂತೇನೆ. ನಿಮ್ಮ ಪರಿಸ್ಥಿತಿ ನೋಡಿ ಹಣ ತೋರಲಿಲ್ಲ. ನನ್ನ ಕೃತಕ್ಕಾಗಿ ಹಣ ಹೋಗುತ್ತಿದ್ದಾರೆ. ನೀನು ಸಿನಿಮಾ ತಾರೆ ಮಾಲಶ್ರೀ, ನಿನ್ನ ಮುಖ ನೋಡಿ ಕೊಟ್ಟಿದ್ದೆ. ಇಲ್ಲ ಇಲ್ಲ, ನೀನು ದೊಡ್ಡ ಡಾಕ್ಟರ್ ರಾಜ್ಕುಮಾರ್, ಅದಕ್ಕೆ ನಿನ್ನ ಹಾಡಿಗಾಗಿ ಕೊಟ್ಟಿದ್ದಾರೆ. ಹೋಗ್ಲಿ ಬಿಡಿ, ನೀವಿಬ್ಬರು ನೋಡಿ ಹಣ ಕೊಡ್ಲಿಲ್ಲ, ತನ್ನ ಸಹೋದರಿ ಕಷ್ಟಗಳನ್ನು ನೋಡಿ ಹಣ ಕೊಟ್ಟಿದ್ದಾರೆ ಅಷ್ಟೇ. ಒಳ್ಳೆಯ ಮಾತನ್ನು ಹೇಳಿದಿ ನೋಡಮ್ಮ. ನೀವಿಬ್ಬರು ಆ ದೇವಸ್ಥಾನದ ಹತ್ತಿರ ಕೊಡ್ತೀರಿ, ನಾನು ಪೇಟೆಗೆ ಹೋಗಿ ಬರುತ್ತೇನೆ. ಇದು ಸಾರ್ವಜನಿಕ ರಸ್ತೆ. ಇಲ್ಲಿ ದಿನಾಲು 1000 ಜನ ಬರುತ್ತಾರೆ, 1000 ಜನ ಹೋಗುತ್ತಾರೆ. ಇದು ಸ್ವಾತಂತ್ರ್ಯ ಪಡೆದ ರಾಷ್ಟ್ರ. ಇಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕಿದೆ. ನೀವು ಬೇಕಾದರೆ ನಿಮ್ಮ ಸ್ವಂತ ರಸ್ತೆಯಲ್ಲಿ ತಿರುಗಾಡಿ. ಏನು ತಿರಿದು ತಿಂದು ಜೀವಿಸುವ ಬಡ ಭಿಕಾರಿಗೆ ಇಷ್ಟೊಂದು ಸೊಕ್ಕೆ? ನನ್ನ ಮಾವನ ಮಹಾಜನ್ಮ ವೈರಿ, ನೀನಿನ್ನೂ ಜೀವಿಸಿರ್ತೀಯ ನೋಡು. ನಾನು ಮುಂದೆ ಎಲೆಕ್ಷನ್ಗೆ ನಿಲ್ಲುವ ವ್ಯಕ್ತಿ. ನಿನ್ನಂತವನ ಏನೆಂದ್ರೆ ಬರುವ ಓಟು ಬರ್ಲಿಕ್ಕಿಲ್ಲ. ತೆಗೆದುಕೋ ಈ ಹಣ, ಊರು ಬಿಟ್ಟು ಎಲ್ಲಿಯಾದ್ರೂ ಹಾಳಾಗಿ ಹೋಗು. ಹಣ, ಈ ಹಣದ ಇದು ಹಾಳೆ ರೂಪದ ಸುಳ್ಳಿ. ಯಾರ ಹತ್ತಿರ ನಿಲ್ಲುವುದಿಲ್ಲ ಈ ಹಾಳೆ. ಆದರೂ ಇವಳಿಗೆ ತುಂಬಾ ಬೆಲೆ ಇದೆ. ಜಾತ್ರೆಯಲ್ಲಿ ನಮ್ಮಂತ ಭಿಕ್ಷುಕರು ಕೈ ಚಾಚಿ ಬೇಡುವುದು ಈ ಹಣ. ಶ್ರೀಮಂತ ಹೆಣ್ಣುಗಳು ಮೈ ಮಾರಿಕೊಂಡು ವೇಶ್ಯಾವೃತ್ತಿಗಿಳುವುದು ಏ ಹೊರತು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ನಂಬರ್ 2 ವ್ಯವಹಾರ ಮಾಡುವುದು ಏ. ಆದರೆ ನಾಗರಾಜ್, ಈ ಹಣ ಒಳ್ಳೆಯವನಲ್ಲ. ಇವಳು ಕೂಡಿಟ್ಟವನನ್ನು ಬಿಟ್ಟು ಕತ್ತವನ ಹಿಂದೆ ಓಡಿ ಹೋಗುತ್ತಾರೆ. ಇದನ್ನು ನಮಗೆ ಎಷ್ಟು ಬೇಕು ಅಷ್ಟು ಭಿಕ್ಷೆ ಬೀರಿ ತಿಂದರೆ ಸಾಕು. ಈ ಪಾಪದ ಹಣ, ಈ ಹೊಲಸು ಹಣ ಓಹೋ, ಹಣದ ಮೇಲೆ ನಿನಗಿಷ್ಟೊಂದು ಸೊಕ್ಕೆ? ಮುಂದೆ ಇದೇ ಹಣದ ಮೇಲೆ ನಿನಗೆ ಮೃತ್ಯು ತರ್ತೇನೆ. ಬರಲಕ್ಷರ ನರ ರಾಕ್ಷಸ, ಇವನಿಗೇನಾದರೂ ಬುದ್ಧಿ ಕಲಿಸಬೇಕೆಂದರೆ ನನ್ನ ತಂಗಿಯ ಬಾಳು ಹಾಳಾಗುತ್ತದೆ. ಅವರ ಮನೆಯೊಂದರು ತಪ್ಪಲಿಯಾಗಿ ಬಿಡುತ್ತಾಳೆ ನನ್ನ ತಂಗಿ.